ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. PUC ಪರೀಕ್ಷೆಗೆ ಕೌಂಟ್ ಡೌನ್ ಶುರು. ಎಕ್ಸಾಮ್ ಜೊತೆಗೆ ಹಿಜಾಬ್ ಟೆನ್ಷನ್ನು ಇದೆ. ಮಕ್ಕಳೇ, ಎಲ್ಲ ಟೆನ್ಷನ್ ಬಿಟ್ಬಿಡಿ, ಕೂಲಾಗಿ ಎಕ್ಸಾಮ್ ಬರೀರಿ. ಹಿಜಾಬ್ ಬಿಟ್ಟು ಪರೀಕ್ಷೆ ಬರೀತಾರ ಹಾಗಿದ್ರೆ ಉಡುಪಿಯ ವಿದ್ಯಾರ್ಥಿನಿರು ಅನ್ನೋ ಪ್ರಶ್ನೆ ಇದೆ. ಈ ಹೊತ್ತಿನ ಸ್ಪೆಷಲ್ ಇದು PUC ಅಗ್ನಿ ಪರೀಕ್ಷೆ. ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ 8:58 ಆಯಿತು ಅಂತ. ಅಂದರೆ ಕೌಂಟ್ ಡೌನ್ ಶುರು. ಇವತ್ತಿನ SSLC ಪರೀಕ್ಷೆ ಶುರುವಾಗ್ತಾ ಇದೆ. SSLC ಪರೀಕ್ಷೆ ಮುಗಿತು, PUC ಪರೀಕ್ಷೆ ಶುರುವಾಗ್ತಾ ಇದೆ. SSLC ರೀತಿನಲ್ಲೇ PU ಪರೀಕ್ಷೆಗೂ ಕೂಡ ಸಮವಸ್ತ್ರ ಕಡ್ಡಾಯವಾಗಿದೆ. ಹಿಜಾಬ್ ಧರಿಸಿ ಬಂದರೆ ಪರೀಕ್ಷೆಗಂತೂ ಅವಕಾಶ ಇಲ್ಲ. ಬ್ರೇಕಿಂಗ್ ನ್ಯೂಸ್. ಪರೀಕ್ಷಾರ್ಥಿಗಳಿಗೆ ಸಮವಸ್ತ್ರ ಪಾಲನೆ ನಿಯಮ ಕಡ್ಡಾಯ. ಸೇಮ್ SSLC ಹೇಗಿತ್ತೋ PUCಗೂ ಹಾಗೇನೆ. ಧರ್ಮ ಸೂಚಕ ಯಾವುದೇ ವಸ್ತ್ರವನ್ನ ಯಾರೂ ಧರಿಸ್ಕೊಂಬರಂಗಿಲ್ಲ. ಯೂನಿಫಾರ್ಮ್ ಇಲ್ಲದೆ ಕಡೆ ಹಿಜಾಬ್ಗೆ ಅವಕಾಶ ಕೂಡ ಇಲ್ಲ. ಪರೀಕ್ಷಾ ಕೇಂದ್ರಗಳ 200 ಮೀಟರ್ ಸುತ್ತಲೂ ಕೂಡ ನಿಷೇಧಾಜ್ಞೆ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ. ಪರೀಕ್ಷಾ ಕೇಂದ್ರಗಳ ಸುತ್ತ ಯಾವುದೇ ಫೋಟೋ ಕಾಪಿ ಅಂಗಡಿಗಳು ಅಂದರೆ ಜೆರಾಕ್ಸ್ ಅಂಗಡಿಗಳು ಕ್ಲೋಸ್ ಆಗಿರುತ್ತೆ. ಪರೀಕ್ಷಾ ಕೇಂದ್ರಗಳಿಗೆ ಎಲ್ಲ ಕಡೆ CCTVಯನ್ನು ಅಳವಡಿಕೆ ಮಾಡಿದ್ದಾರೆ. ಮೊಬೈಲ್ ಕಂಪ್ಲೀಟ್ ನಿಷೇಧ, ಎಲ್ಲೂ ಕೂಡ ಇರಲ್ಲ. ರಾಜ್ಯಾದ್ಯಂತ ಎಲ್ಲ ಪರೀಕ್ಷಾ ಕೇಂದ್ರಗಳ ದೃಶ್ಯ ತೋರಿಸ್ತಾ ಇದೀವಿ ನಾವು ನಿಮಗೆ. ಇಟ್ಸ್ ಆಲ್ ಸೆಟ್ ಟು ಗೋ. ರೆಡಿಯಾಗಿದ್ದಾರೆ ಎಲ್ಲರೂ ಕೂಡ. ಆದರೆ ಈಗಿರೋ ಪ್ರಶ್ನೆ, ಆ 4 ವಿದ್ಯಾರ್ಥಿನಿಯರು ಯಾರು ಉಡುಪಿಯಲ್ಲಿ ಆ ಸರ್ಕಾರಿ ಕಾಲೇಜಿನ ಹುಡುಗಿಯರು ಯಾರು ಕಟಕಟೆ ಮೆಟ್ಲತ್ತಿದ್ದಾರೋ, ಈಗ ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆಯೋ, ಅಲ್ಲಿನ್ನೂ ಕೂಡ ನಿರ್ಧಾರ ಆಗಬೇಕು. ಆ ವಿದ್ಯಾರ್ಥಿನಿಯರಿಗೆ ಎಕ್ಸಾಮ್ ಬರೀಕ್ಕೆ ಇವತ್ತು ಬರ್ತಾರ ಅನ್ನೋದು ಈಗಿರೋ ಪ್ರಶ್ನೆ. ಅದನ್ನು ಹೊರತುಪಡಿಸಿದ್ರೆ ಮಕ್ಕಳೇ, ಡೋಂಟ್ ವರಿ, ಎಕ್ಸಾಮ್ ಬರೀರಿ ಕೂಲಾಗಿ. ನೀವೇನು ಓದಿದ್ರು ಎಕ್ಸಾಮ್ ಚೆನ್ನಾಗಿ ಬರೆದು ಮಾರ್ಕ್ಸ್ ತಗೊಳ್ಳಿ. ಕೋವಿಡ್ ಮುಗಿದು 1 ವರ್ಷ ಗ್ಯಾಪ್ ಬಿದ್ದ ನಂತರ ಈಗ ವಾರ್ಷಿಕ ಪರೀಕ್ಷೆ ನಡೀತಾ ಇರೋದ್ರಿಂದ ಈ ವರ್ಷ ಪರೀಕ್ಷೆ ಪ್ರಶ್ನೆ ಪತ್ರಗಳು ಸ್ವಲ್ಪ ಸರಳವಾಗಿರ್ಬೇಕಂತಾನೆ ನಾವು ಮಾಡ್ತಾ ಇರೋದು. 1076 ಪರೀಕ್ಷೆ ಕೇಂದ್ರಗಳಲ್ಲಿ ಈ ಪರೀಕ್ಷೆಗಳು ಪ್ರಾರಂಭ ಆಗ್ತದೆ. ಬೆಳಗ್ಗೆ ಮಕ್ಕಳು 9:30ಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ತೆರಳಿ ಬರಬೇಕು. ಅಲ್ಲಿ ಫ್ರೀಸ್ಕಿಂಗ್ ಎಲ್ಲ ಮಾಡ್ತಾರೆ. ಅವರು ತಮ್ಮ ತಮ್ಮ ಕೊಠಡಿಗಳಿಗೆ ತೆರಳಿ ಹೋಗಬೇಕು. ನಿಯಮಗಳ ಪ್ರಕಾರ ಅವರು ಕೂತ್ಕೋಬೇಕು. 10 ಕಾಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾರೆ. 10:30ನಿಂದ ಉತ್ತರ ಪತ್ರಿಕೆಗಳಲ್ಲಿ ಅವರು ಉತ್ತರಗಳನ್ನು ಬರೀಲಿಕ್ಕೆ ಅವಕಾಶ ಕಲ್ಪಿಸ್ತೀವಿ. 1:15ವರೆಗೆ 1:30ರವರೆಗೆ ಪರೀಕ್ಷೆ ನಡೆಯುತ್ತದೆ. ಸೊ ಈ ರೀತಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ವಿಶೇಷ ಜಾಗೃತ ದಳಗಳು, ಜಿಲ್ಲಾ ಮಟ್ಟದ ಜಾಗೃತ ದಳಗಳು, ತಾಲೂಕು ಮಟ್ಟದ ಜಾಗೃತ ದಳಗಳನ್ನು ನಾವು ರಚನೆ ಮಾಡಿದ್ದೀವಿ. ಯಾವುದೇ ರೀತಿಯ ಮಾಲ್ ಪ್ರಾಕ್ಟೀಸಸ್ಗಳಿಗೆ, ಕಾಪಿಯಿಂಗ್ಗಳಿಗೆ ಯಾವುದೇ ಅವಕಾಶವನ್ನು ಈ ವರ್ಷ ಕೊಡುವುದಿಲ್ಲ. ಎಕ್ಸಾಮಿನೇಷನ್ ಚೀಫ್ ಸೂಪರಿಂಟೆಂಡೆನ್ಸು, ಜಾಯಿಂಟ್ ಚೀಫ್ ಸೂಪರಿಂಟೆಂಡೆನ್ಸ್ದು, ಆಫೀಸ್ ಸೂಪರಿಂಟೆಂಡೆನ್ಸ್ದು, ಎಕ್ಸಾಮ್ ಇನ್ವಿಜಿಲೇಟರ್ಸ್ದು, ಅಲ್ಲಿ ಎಕ್ಸಾಮ್ ಪರೀಕ್ಷೆ ಕೇಂದ್ರಗಳಲ್ಲಿ ತೊಡಗಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಅವ್ರ ನಿಯಮಗಳನ್ನು ಏನೇನೆಲ್ಲ ರೂಲ್ಸ್ಗಳನ್ನು ಪಾಲನೆ ಮಾಡಬೇಕು ಅದನ್ನೆಲ್ಲವನ್ನು ಅವರಿಗೆ ನಾವು ಡಿವಿಷನ್ ವೈಸು, ಜಿಲ್ಲಾವಾರು, ಎಕ್ಸಾಮ್ ಕೇಂದ್ರವಾರು ನಾವು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸೊ ಅದರ ಪ್ರಕಾರ ಅವರು ಹಿಜಾಬ್ಗೋಸ್ಕರ ಹೋರಾಟ ಮಾಡಿದ್ರು ಉಡುಪಿಯಲ್ಲಿ ಆ ಹೆಣ್ಣು ಮಕ್ಕಳು. ಈಗ ಅಲರ್ಟ್, ಹಿಜಾಬ್ ಹಾಕೊಂಡು ಪರೀಕ್ಷೆಗೆ ಏನಾದ್ರು ಬಂದ್ರೆ ಅವ್ರಿಗಂತೂ ಎಂಟ್ರಿ ಇಲ್ಲ. ಇನ್ನೂ ಹಾಲ್ ಟಿಕೆಟ್ ಇನ್ನೂ ಕೂಡ ಪಡೆದಿಲ್ಲ ಆ ವಿದ್ಯಾರ್ಥಿನಿಯರು, ಹೋರಾಟಗಾರ್ತಿಯರು. ಬ್ರೇಕಿಂಗ್ ನ್ಯೂಸ್. ಪರೀಕ್ಷೆ ಬರಿಬೇಕು ಅಂದ್ರೆ ಹಾಲ್ ಟಿಕೆಟ್ ಬೇಕೇ ಬೇಕು. ಪ್ರವೇಶಾತಿ ID ಕಾರ್ಡ್ ಬೇಕೇ ಬೇಕು, ಹಾಲ್ ಟಿಕೆಟ್ ಜೊತೆಗೆ ಹಿಜಾಬನ್ನು ಧರಿಸಿ ಬರುವ ಹಾಗಿಲ್ಲ. ಆದರೆ ಆ ಹೆಣ್ಮಕ್ಳು ಯಾರಿದ್ದಾರೆ, ಹೋರಾಟಗಾರ್ತಿಯರು, ಅವರಿನ್ನೂ ಕೂಡ ಹಾಲ್ ಟಿಕೆಟ್ ಪಡ್ಕೊಂಡಿಲ್ಲ. ಹಾಗಾಗಿ ಇವತ್ತು ಪರೀಕ್ಷೆಗೆ ಬರೋದು ಡೌಟೇ ಅನ್ನಿಸ್ತಾ ಇದೆ. ಬಿಕಾಸ್ ಇನ್ನೂ ಹಾಲ್ ಟಿಕೆಟ್ ತಗೊಂಡಿಲ್ವಲ್ಲ, ನೋಡಬೇಕು. ಬಂದರೆ ಹಿಜಾಬ್ ಹಾಕೊಂಡು ಎಂಟ್ರಿ ಅಂತೂ ಇಲ್ವೇ ಇಲ್ಲ ಅವ್ರಿಗೆ. ಹೈಕೋರ್ಟ್ಗೆ ಹೋಗಿದ್ದ ವಿದ್ಯಾರ್ಥಿನಿಯರು ಈಗೇನು ಮಾಡ್ತಾರೆ ಕುತೂಹಲ ಮೂಡಿಸಿದೆ. 4 ವಿದ್ಯಾರ್ಥಿನಿಯರ ನಡೆ. ಇವತ್ತಾದರೂ ಹಾಲ್ ಟಿಕೆಟ್ ಪಡೆದು ಎಕ್ಸಾಮ್ ಏನಾದರೂ ಬರೀತಾರಾ ಅನ್ನೋದು ಈಗಿರೋ ಪ್ರಶ್ನೆ. ಅಂದರೆ ಏನು ಮೂಮೆಂಟಲ್ಲಿ ಇದವ್ರು ಬರೋಕ್ಕಾಗಿರಲಿಲ್ಲ, ಬೇರೆ ಬೇರೆ ಕಾರಣಗಳಿದೆ. ಸೊ ಹಾಗಾಗಿ ಇವತ್ತು ಬಂದಿದ್ವಿ, ಹಾಲ್ ಟಿಕೆಟ್ ತೊಗೊಂಡು ಬರಿತೀವಿ ಅಂದರೂ ಗೊತ್ತಿಲ್ಲ. ಕಾಯ್ದು ನೋಡಬೇಕು ಏನೇನಾಗುತ್ತೆ ಅಂತ. ಸರ್ಕಾರ ಮತ್ತು ಹೈಕೋರ್ಟ್ ಆದೇಶಕ್ಕೆ ಬೆಲೆ ಕೊಡಿ, ಪರೀಕ್ಷಾ ಕೇಂದ್ರಗಳಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ ಅಂತ ಮನವಿ ಕೂಡ ಮಾಡ್ತಿದ್ದಾರೆ. ಯಶ್ಪಾಲ್ ಸುವರ್ಣ. ಉಡುಪಿಯಲ್ಲಂತೂ ಅಲರ್ಟ್ ಇದ್ದೇ ಇದೆ. ಕೋರ್ಟ್ ಕಟಕಟೆ ಮೆಟ್ಲೇರಿದಂಥ ಆ ಹೆಣ್ಮಕ್ಳು ಇವತ್ತು ಎಕ್ಸಾಮ್ ಬರೀತಾರ? ಯಾಕೆಂದರೆ ಇನ್ನೂ ಕೂಡ ಹಾಲ್ ಟಿಕೆಟ್ ತೊಗೊಂಡಿಲ್ಲ ಅವರು. ಏನಾಗುತ್ತೆ, ಏನು ಮಾಡ್ತಾರೆ ಅನ್ನೋದು
ಈಗಿರೋ ಪ್ರಶ್ನೆ. ಹಿಜಾಬ್ನ ಗೊಂದಲ ಸಂದರ್ಭದಲ್ಲಿ ಈಗಾಗಲೇ ಸೂಚನೆಗಳನ್ನು ಸರ್ಕಾರ ಕೊಟ್ಟಿದೆ, ನಾವು ಕಾಲೇಜಿನ ಆಡಳಿತ ಮಂಡಳಿ ಕೂಡ ಕೊಟ್ಟಿದೆ. ಅದರಿಂದಾಗಿ ಹಾಲ್ ಟಿಕೆಟ್ ಅನ್ನು ಪಡೆಯುವ 9 ಗಂಟೆ ಪರೀಕ್ಷೆಯ ಕೇಂದ್ರದಲ್ಲಿ ಬಂದು ಪಡ್ಕೊಳ್ಬೋದು. ಆದರೆ ಏನಂದರೆ ಯಾವ ರೀತಿಯ ಕಾಂಪ್ರಮೈಸ್ ಅಂದರೆ ಅವರ ಇದು ಡ್ರೆಸ್ ಕೋಡ್ನಲ್ಲಿ ಅದು ಹಿಜಾಬ್ ಹಾಕೋದಿರ್ಬೋದು, ವೇಲ್ನ ಬಗ್ಗೆ ಇರ್ಬೋದು, ಆ ರೀತಿ ಯಾವುದೇ ಕಾಂಪ್ರಮೈಸ್ಗಳಿಲ್ಲ. ನನ್ನ ಪ್ರಕಾರ 6 ಜನ ವಿದ್ಯಾರ್ಥಿಗಳು ಅವರ ಶಿಕ್ಷಣದ ಮಹತ್ವದ ಬಗ್ಗೆ ಅವರು ಅರಿತುಕೊಳ್ಳಿಲ್ಲ. ಅವರು ದೇಶದ್ರೋಹಿ ಸಂಘಟನೆಗಳನ್ನು ಸೇರಿಕೊಂಡು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನೇ ಧ್ವಂಸ ಮಾಡಬೇಕು, ಅದನ್ನು ದಾರಿ ತಪ್ಪಬೇಕೆಂಬ ವಿಚಾರಕ್ಕೆ ಅವರು ಕೈ ಹಾಕಿದವರು. ಅದರಿಂದಾಗಿ ಅವರಿಗೆ ಎಕ್ಸಾಮ್ನ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರಲಿಕ್ಕೆ ಇಲ್ಲ ಅಂತ ನನ್ನೊಂದು ಆಲೋಚನೆ. ಹಿಜಾಬ್ನ ಗೊಂದಲ ಸಂದರ್ಭದಲ್ಲಿ ಈಗಾಗಲೇ ಸೂಚನೆಗಳನ್ನು ಸರ್ಕಾರ ಕೊಟ್ಟಿದೆ, ನಾವು ಕಾಲೇಜಿನ ಆಡಳಿತ ಮಂಡಳಿ ಕೂಡ ಕೊಟ್ಟಿದೆ. ಅದರಿಂದಾಗಿ ಹಾಲ್ ಟಿಕೆಟ್ ಅನ್ನು ಪಡೆಯುವ 9 ಗಂಟೆ ಪರೀಕ್ಷೆಯ ಕೇಂದ್ರದಲ್ಲಿ ಬಂದು ಪಡ್ಕೊಳ್ಬೋದು. ಆದರೆ ಏನಂದರೆ ಯಾವ ರೀತಿಯ ಕಾಂಪ್ರಮೈಸ್ ಅಂದರೆ ಅವರ ಇದು ಡ್ರೆಸ್ ಕೋಡ್ನಲ್ಲಿ ಅದು ಹಿಜಾಬ್ ಹಾಕೋದಿರ್ಬೋದು. ಉಡುಪಿಯಲ್ಲಿ ಅಂತೂ ಅಲರ್ಟ್ ಇದೆ. ಇದೀಗ ಅವರು ಕೂಡ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಡಳಿತ ಮಂಡಳಿಯವರು, ಯಾವುದು ಗೊಂದಲ ಸೃಷ್ಟಿ ಮಾಡಿಬಿಡಿ, ಬಂದು ಎಕ್ಸಾಮ್ ಬರೀರಿ ಅಂತ. ಹಾಲ್ ಟಿಕೆಟ್ ಪಡೆದಿಲ್ಲ ಇನ್ನು, ಹಾಗಾಗಿ ಅವ್ರು ಬರ್ತಾರೋ ಇಲ್ವೋ ಅನ್ನೋದು ಕ್ವಶನ್ ಮಾರ್ಕ್ ಅಂತೂ ಇದ್ದೇ ಇದೆ. ಕೊನೆ ಮೂಮೆಂಟಲ್ಲಿ ಅವ್ರು ಬಂದು ಎಕ್ಸಾಮ್ ಬರೀತೀವಿ ಅಂದರೆ ಅಲೋ ಮಾಡ್ತಾರೆ, ಆದರೆ ಹಿಜಾಬ್ ಧರಿಸಿ ಬರುವ ಹಾಗಿಲ್ಲ. ಯಾವುದೇ ಧರ್ಮವನ್ನು ಬಿಂಬಿಸುವ ರೀತಿಯೇ ಯಾವುದೇ ಉಡುಪನ್ನು ಯಾರೂ ಹಾಕೊಂಬರಂಗಿಲ್ಲ. ಅದು ಕ್ಲಿಯರ್ ಕಟ್ ಇನ್ಫಾರ್ಮೇಷನ್. ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲೇನಾಗುತ್ತೆ ಅಂತ ಮುಂದಿನ ದಿನದಲ್ಲಿ ತಿಳಿಸುತ್ತದು. ಅದಕ್ಕೆ ಮುಂಚೆ ಈಗೇನು ಎಕ್ಸಾಮ್ ಬರೀತಿದ್ದಾರೆ, ಅದು SSLC ಏನು ಅಪ್ಲೈ ಆಗಿತ್ತೋ ಯಾವ್ಯಾವ ನಿಯಮಗಳು, ಅದೇ ನಿಯಮಗಳು PUCನಲ್ಲೂ ಕೂಡ ಅಪ್ಲೈ ಆಗ್ತಾ ಇದೆ. ಇವತ್ತಿಂದ ದ್ವಿತೀಯ PU ಪರೀಕ್ಷೆ ಒಂಥರ ಎಜುಕೇಷನ್ ಸಿಸ್ಟಮಲ್ಲೇ ಒಂದು ಮೈಲ್ ಸ್ಟೋನ್ ಇದು, SSLC ಮತ್ತು PUC. ಈ PUCಗೂ ಕೂಡ ಅವರು ಬರದೇ ಇರ್ತಾರಾ ಅಥವಾ ಅವ್ರ ಮುಂದಿನ ಆಯಾಮ ಏನು ಅನ್ನೋದು ಈಗಿರುವಂಥ ಪ್ರಶ್ನೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಕುತೂಹಲ ಮೂಡಿಸಿದೆ ಆ ವಿದ್ಯಾರ್ಥಿನಿಯರ ನಡೆ. ಹಾಗಾದರೆ ಉಡುಪಿ ಭಾಗದಲ್ಲಿ ಏನೇನಿದೆ ಅಲರ್ಟ್, ಹೇಗಿದೆ ಮನಸ್ಥಿತಿ, ವಿದ್ಯಾರ್ಥಿಗಳೆಲ್ಲ ಹೇಗೆ ತಯಾರಾಗಿದ್ದಾರೆ ಮತ್ತು ಶಿಕ್ಷಣ ಸಂಸ್ಥೆಯ ಸುತ್ತಮುತ್ತ ಹೇಗೆಲ್ಲ ತಯಾರಿ ನಡೆದಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಸೇಠ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಪರೀಕ್ಷಿತ್ ಸೇಠ್. ಇವತ್ತಿಂದ PUC ಸೆಕೆಂಡ್ PUC ಎಕ್ಸಾಮ್ ನಡೀತಾ ಇದೆ, ಶುರುವಾಗಬೇಕು. ಹೇಗಿದೆ ಉಡುಪಿ ಭಾಗದ ಪರಿಸ್ಥಿತಿ ಮತ್ತು ಮನಸ್ಥಿತಿ? ಹರೀಶ್, ಬೆಳಿಗ್ಗೆಯಿಂದಲೇ ಒಂದು ರೀತಿಯ ವಿದ್ಯಾರ್ಥಿ ಬರ್ತಾರಾ ಇಲ್ವಾ ಅನ್ನೋ ಕುತೂಹಲ ಇರುವಂತದ್ದು. ಯಾಕಂದ್ರೆ ಇವತ್ತು ಕೂಡ ಹಾಲ್ ಟಿಕೆಟ್ ಪಡಲಿಕ್ಕೆ ಇವತ್ತು ಇಬ್ಬರಿಗೆ ವಿದ್ಯಾರ್ಥಿಗೆ ಅವಕಾಶ. ಯಾಕಂದ್ರೆ ಆ ಇಬ್ಬರು ವಿದ್ಯಾರ್ಥಿನಿಗೆ ಬಿಸಿನೆಸ್ ಸ್ಟಡೀಸ್ ಎಕ್ಸಾಮ್, ಆಲಿ ಆಸತಿ ಮತ್ತೆ ರೇಷಮ್ ವಿದ್ಯಾರ್ಥಿಗೆ ಇವತ್ತು ಎಕ್ಸಾಮ್. ಸೊ ಹಾಗಾಗಿ ಆ ಇಬ್ಬರು ವಿದ್ಯಾರ್ಥಿಗಳು ಬರ್ತಾರ ಅನ್ನೋ ಒಂದು ಕುತೂಹಲ. ಮತ್ತೆ ಇತರ ವಿದ್ಯಾರ್ಥಿನಿ ಕೂಡ ಎಂದಿನಂತೆ ಬಂದು ಇವತ್ತು ಎಕ್ಸಾಮ್ಗೆ ಹಾಲ್ ಟಿಕೆಟ್ ಪಡೆದು ಎಕ್ಸಾಮ್ಗೆ ಹೋಗ್ತಾ ಇರುವಂತದ್ದು. ಆದ್ರೆ ಈ ಇಬ್ಬರು ವಿದ್ಯಾರ್ಥಿನಿ ಈವರೆಗೂ ಬಂದಿಲ್ಲ. ಯಾಕಂದ್ರೆ ನಿನ್ನೆ ಬರ್ತಾರಾ ಇಲ್ಲ ಒಂದು ಕುತೂಹಲ ಇತ್ತು, ಆದ್ರೆ ಇವತ್ತು ಕೂಡ ಅವರು ಬಂದಿಲ್ಲ. ಈಗಾಗಲೇ ಆಲಿ ಆಸಾದ್ ಈಗ ಟ್ವೀಟ್ ಮೂಲಕ CM ಅವರಿಗೆ ಏನು ಟ್ವೀಟ್ ಮಾಡಿದ್ರು, ನಮ್ಗೆ ಹಿಜಾಬ್ ನಮ್ಗೆ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಡ್ಬೇಕು ಅನ್ನುವಂತ ಮನವಿ ಮಾಡಿದ್ರು. ಆದ್ರೆ ಆ ಮನವಿಗೆ ಯಾರು ಕೂಡ ಸ್ಪಂದನೆ ವ್ಯಕ್ತ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಕೂಡ ವಿದ್ಯಾರ್ಥಿನಿಯರು ಬಂದಿಲ್ಲ. ಇವತ್ತು ಬರ್ಬೋದು ಅಂತ ನಿರೀಕ್ಷೆ ಇತ್ತು. ಯಾಕಂದ್ರೆ ದ್ವಿತೀಯ PUC ಪರೀಕ್ಷೆ ಒಂದು ಈ ಸಮಯದಲ್ಲಿ ವಿದ್ಯಾರ್ಥಿನಿಯರ ಜೀವನದ ಮಹತ್ವದ ಘಟ್ಟ. ಹಾಗಾಗಿ ಅವರು ಬರ್ಬೇಕಿತ್ತು, ಆದ್ರೆ ಈವರೆಗೂ ಬಂದಿಲ್ಲ. ಇವತ್ತು ಎಲ್ಲ ಗೊತ್ತಿಲ್ಲ ಇನ್ನು ಬರ್ತಾರಾ ಇಲ್ವೋ ಅಂತ. ಎಕ್ಸಾಮ್ ಇನ್ನೇನು ಶುರು ಆಗ್ಬೇಕಲ್ಲ. ಬಟ್ ಪೊಲೀಸರ ಅಲರ್ಟ್ ಹೇಗಿದೆ ಎಲ್ಲಾ ಕಡೆ? ಆದ್ರೆ ಈಗಾಗಲೇ ಎಲ್ಲಾ ಕಾಲೇಜಿನಲ್ಲಿ 140 ಸೆಕ್ಷನ್ ಹಾಕಲಾಗಿದೆ ಮತ್ತು ಈಗಾಗಲೇ ಪ್ರಶ್ನೆಗಳು ವಿತರಿಸಲಾಗಿದೆ. ಮತ್ತೆ ಎಲ್ಲಾ ಕಡೆ ಕಾಲೇಜಿನ ಮೀಟರ್ ಅಂತರದಲ್ಲಿ ಯಾರಿಗೂ ಕೂಡ ಪ್ರತಿಭಟನೆ ಮತ್ತು ಹಕ್ಕೊತ್ತಾಯ ಇರಲಿ ಮತ್ತೆ ಯಾವುದೇ ರೀತಿಯ ಒಂದು ಗುಂಪು ಸೇರುವಂತಹ ಒಂದು ವಾತಾವರಣ ಇರಬಾರದು ಅನ್ನೋ ದಿಸೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಮಹಿಳಾ ಕಾಲೇಜಿನಲ್ಲಿ ಕೂಡ ಮಹಿಳಾ ಪೊಲೀಸ್ ಸೇರಿದಂತೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವ್ಯವಸ್ಥೆ ಮಾಡಿ. ಯಾಕಂದ್ರೆ ಇದೇ ಕಾಲೇಜಿನಲ್ಲಿ ಒಂದು ಹೈಡ್ರಾಮಾ ಆಗಿರುವಂತದ್ದು. ಈ ವಿದ್ಯಾರ್ಥಿನಿಯರಿಗೆ ಗೇಟ್ ಬಳಿ ನಮ್ಗೆ ಹಿಂದೆ ಕಾಣಿಸುವಂತ ಗೇಟ್ ಬಳಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿರುವಂತದ್ದು. ಹಾಗಾಗಿ ಈ ಪ್ರತಿಭಟನೆ ಮತ್ತು ಹಕ್ಕೊತ್ತಾಯ ಮತ್ತು ಆಗ್ರಹಕ್ಕೆ ಮತ್ತೆ ಘೋಷಣೆಗೆ ಯಾವುದೇ ಅವಕಾಶ ಕೊಡಬಾರದು ಹಿನ್ನೆಲೆಯಲ್ಲಿ ಪೊಲೀಸರು ಈ ಕಾಲೇಜ್ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಹರೀಶ್ ನಾಗರಾಜು, ಥ್ಯಾಂಕ್ ಯು ಸೊ ಮಚ್ ಪರೀಕ್ಷಿತ್ ಸೇಠ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಬಗೆದಷ್ಟು ಹೊರಗೆ ಬರ್ತಾ ಇದೆ ಈ PSI ನೇಮಕಾತಿಯ ಭ್ರಷ್ಟಾಚಾರ. ಈ ಮುನ್ನಾಬಾಯಿ MBBS ಸಿನಿಮಾ ಬಂತಲ್ಲ, ಆ ಸ್ಟೈಲ್ನಲ್ಲೇ PSI ಎಕ್ಸಾಮ್ ಇದು. ಎಲೆಕ್ಟ್ರಾನಿಕ್ ಡಿವೈಸ್ ಅನ್ನು ಬಳಸಿ ಎಕ್ಸಾಮ್ ಬರೆದಿದ್ರಂತೆ ಅಭ್ಯರ್ಥಿಗಳು. ಬ್ರೇಕಿಂಗ್ ನ್ಯೂಸ್. ಬಾಲಿವುಡ್ನ ಸಂಜು ಬಾಬಾ ಆಕ್ಟ್ ಮಾಡಿದಂಥ ಸಿನಿಮಾ ಅದು ಮುನ್ನಾಬಾಯಿ MBBS.
ಅಲ್ಲಿತ್ತಲ್ಲ ಎಕ್ಸಾಮ್ ಬರಿಬೇಕಾದ್ರೆ ಏನೇನು ಮಾಡಿದ್ರು ಕಿತಾಪತಿಗಳು, ಆ ಥರದ ಸ್ಟೈಲಲ್ಲಿ ಎಕ್ಸಾಮ್ ಏನಾದರೂ ಬರೆದ್ರಾ ಇಲ್ಲಿ ಎಂಥ ಪ್ರಶ್ನೆ. ಎಲೆಕ್ಟ್ರಾನಿಕ್ ಡಿವೈಸನ್ನು ಬಳಸಿ ಎಕ್ಸಾಮ್ ಬರೆದಿದ್ರಂತೆ ಅಭ್ಯರ್ಥಿಗಳು. ಕೈ ಶಾಸಕ MY ಪಾಟೀಲ್ ಗನ್ಮ್ಯಾನ್ ಈಗ ಅಂಧರಾಗಿದ್ದಾರೆ. ನಿನ್ನೆ ಅರೆಸ್ಟ್ ಆಗಿದ್ದಾರೆ ಗನ್ಮ್ಯಾನ್ ಹಯ್ಯಾಳಿ ದೇಸಾಯಿ ಅಂತ. ಈತನೂ ಕೂಡ ಎಲೆಕ್ಟ್ರಾನಿಕ್ ಡಿವೈಸನ್ನು ಬಳಸಿ ಎಕ್ಸಾಮ್ ಬರೆದಿದ್ದಂತೆ. ಬಾಬಾ ಟೆಕ್ನಾಲಜಿ ನೋಡಿ ಹೆಂಗೆ ಯೂಸ್ ಮಾಡ್ಕೋತಾರೆ. ಈ ಅಕ್ರಮದಲ್ಲಿ ಮತ್ತೋರ್ವ ಪ್ರಭಾವಿ ಮುಖಂಡ ಕೂಡ ಕಿಂಗ್ ಪಿನ್ ಅಂತೆ. ಹಯ್ಯಾಳಿ ದೇಸಾಯಿ ನೀಡಿರೋ ಮಾಹಿತಿ ಮೇರೆಗೆ CID ಜಾಲವನ್ನು ಭೇದಿಸ್ತಿದ್ದಾರೆ. ಈಗಾಗಲೇ 100 ಜನರಿಗೆ ನೌಕರಿಯನ್ನು ಕೊಡಿಸಿದ್ದಾರಂತೆ ಆ ಕಿಂಗ್ ಪಿನ್. ಇದೇ ಇನ್ನೂ ಎಷ್ಟೋ ಜನ ಬಿಸಿನೀರು ಕಾಯಿಸ್ತಾರೆ, ಇವರು ಬಿಡಲ್ಲ. ಮುಂಬರುವ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಕಿಂಗ್ ಪಿನ್ ಸಿದ್ಧತೆ ನಡೆಸ್ತಾ ಇದ್ದಂತೆ. ಆತನ ಬಂಧನಕ್ಕೋಸ್ಕರ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ CID. ಬಿಕಾಸ್ ಸುಮ್ಮನೆ ಹಿಡ್ಕೊಂಡ್ಬಿಟ್ರೆ ಆಮೇಲೆ ಮತ್ತೆ ತಪ್ಪಿಸ್ಕೊಳಕ್ಕೆ ಜಾರಿ ಇರುತ್ತೆ. ಸೊ ಹಿಡ್ಕೊಂಡ್ರು ಅವ್ರು ಎಣ್ಣೆ ಹಾಕೊಂಡಿದ್ರು ಬಿಡಿಸ್ಕೊಳಕ್ಕಾಗಬಾರ್ದು, ಆ ಥರ ಲಾಕ್ ಮಾಡಬೇಕು. CIDಯಿಂದ ಶೀಘ್ರದಲ್ಲೇ ಆ ದೊಡ್ಡ ಕಿಂಗ್ ಪಿನ್ ಅರೆಸ್ಟ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ ಅನ್ನೋ ಸುದ್ದಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಎಲೆಕ್ಟ್ರಾನಿಕ್ ಡಿವೈಸನ್ನು ಬಳಸಿ ಎಕ್ಸಾಮ್ ಬರೆದಿರುವ ಆ ಭಾಗದ ಶಾಸಕರ ಗನ್ಮ್ಯಾನ್ ಇದೀಗ ಅಂಧರಾಗಿದ್ದಾರೆ. ಗನ್ಮ್ಯಾನ್ ಒಳಗೆ ಬಂದ ಮೇಲೆ ಆತ ಏನೇನು ಮಾಡ್ದ, ಯಾರ್ಯಾರು ಸಾಥ್ ಕೊಟ್ಟರು, ಏನೇನು ಡೀಲ್ ಆಗ್ತಿದೆ, ಒಂದಷ್ಟು ಅಂದರ್ ಕಿ ಬಾತ್ ಇರುತ್ತಲ್ಲ, ಆದಮೇಲೆ ಅಂದರ್ ಕಿ ಬಾತ್ ಎಲ್ಲ ಆಚೆಗೆ ಹಾಕ್ತಾರೆ ಅವರು. PSI ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಪ್ರಕರಣ ಇನ್ನೂ ಯಾರು ಪತ್ತೆ ಆಗಿಲ್ಲ. ಅಕ್ರಮದ ಪ್ರಮುಖ ಆರೋಪಿ ಕಳೆದ 1 ವಾರ ಆಯಿತು ದಿವ್ಯಾ ಹಾಗರಗಿ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಯಾಕೆ ಯಾರ್ಯಾರನ್ನೂ ಹಿಡ್ಕೋತಾರೆ, ಹಿಡಿತಾರೆ, ಆದರೆ ಹೆಣ್ಮಕ್ಳು ಮಾತ್ರ ಇದುವರೆಗೂ ಸಿಕ್ಕಿಲ್ವಲ್ಲ. 1 ವಾರದಿಂದಲೂ ಕೂಡ ದಿವ್ಯಾ ಹಾಗರಗಿ ಆ ಶಾಲೆಯ ಅಧ್ಯಕ್ಷಿಣಿ BJPಯ ನಾಯಕಿ ಇನ್ನೂ ಸಿಕ್ಕಿಲ್ಲ. ಈಗಿರೋ ಪ್ರಶ್ನೆ, ಸರ್ಕಾರದ ಒತ್ತಡಕ್ಕೆ ಮಣಿದು ಇನ್ನೂ ಕೂಡ ಅರೆಸ್ಟ್ ಮಾಡದೆ CID ಅವರು ಸುಮ್ಮನಿದ್ದಾರಾ ಅಂತ ಪ್ರಶ್ನೆ ಓಡಾಡ್ತಿದೆ. ಕಿಂಗ್ ಪಿನ್ಗಳ ಬಂಧನಕ್ಕೆ 6 ಟೀಮ್ ಇದ್ರೂ ಕೂಡ ಈ ಆರೋಪಿ ಇನ್ನೂ ಸಿಕ್ಕಿಲ್ವಲ್ಲ. ಆಗಿದ್ರೆ ಬಂಧನದ ಭೀತಿಯಿಂದ ನಿರೀಕ್ಷಣಾ ಜಾಮೀನಿಗೆ ಈಗಾಗಲೇ ದಿವ್ಯಾ ಹಾಗರಗಿ ಅವರು ಅರ್ಜಿ ಹಾಕಿದ್ದಾರೆ. ಕಲಬುರಗಿ ಜಿಲ್ಲಾ ನ್ಯಾಯಾಲಯದಲ್ಲಿ ಬೇಲ್ಗೋಸ್ಕರ ಅರ್ಜಿ ಹಾಕಿದ್ದಾರೆ. ಬೇಲ್ಗೂ ಮುಂಚೆ ಅರೆಸ್ಟ್ ಆಗ್ತಾರಾ ಇಲ್ವಾ ಅನ್ನೋದು ಈಗಿರೋ ಪ್ರಶ್ನೆ. ಬೇಲ್ ಸಿಕ್ಕ ತಕ್ಷಣ ಕಾಣಿಸ್ಕೊತಾರೆ, ಅದು ಗೊತ್ತಿರೋ ವಿಚಾರಣೆ. ಇವತ್ತು ದಿವ್ಯಾ ಹಾಗರಗಿ ಅರೆಸ್ಟ್ ಅಥವಾ ಸರೆಂಡರ್, ಅದು ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಲೆಟ್ಸ್ ವೈಟ್. ಆಕೆ ಎಲ್ಲಿದ್ದಾರೆ ಗೊತ್ತಿಲ್ಲ. 1 ವಾರದಿಂದ ಪೊಲೀಸರು ಎಷ್ಟೇ ಆದರೂ ಆಕೆಯನ್ನು ಹುಡುಕೋಕೆ ಸಾಧ್ಯ ಆಗಿಲ್ಲ. ಒಂದಷ್ಟು ಜನ ಪ್ರಭಾವಿ ನಾಯಕರ ಕೃಪಾ ಕಟಾಕ್ಷ ಇದೆ ಅಂತ ಮಾತು ಓಡಾಡ್ತಿದೆ. ಹಾಗಾಗಿ CID ಅಧಿಕಾರಿಗಳು ಸುಮ್ಮನಿದ್ದಾರೆ ಅನ್ನೋ ಮಾತು ಬರ್ತಾ ಇದೆ. ಗೊತ್ತಿಲ್ಲ. ಅವರು ಇನ್ನೊಂದು ಕಡೆ ನಿನ್ನೆ ನಿರೀಕ್ಷಣಾ ಜಾಮೀನು ಬೇಲ್ಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದಾರೆ. ಆ ಬೇಲ್ ಏನಾದರೂ ಇವತ್ತು ಸ್ಯಾಂಕ್ಷನ್ ಆದರೆ ಟಕ್ ಅಂತ ಕಾಣಿಸ್ಕೊಂಡ್ಬಿಡ್ತಾರೆ ಅವರು. ಇಲ್ವಾ ಗೊತ್ತಿಲ್ಲ. ಅವರೇ ಸರೆಂಡರ್ ಆಗ್ತಾರಾ, ಹಿಡಿತಾರಾ, ಕಾದು ನೋಡಬೇಕು. PSI ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ. CIDಯಿಂದ ಇವತ್ತು PSI ಅಭ್ಯರ್ಥಿಗಳ ವಿಚಾರಣೆ ಮುಂದುವರಿಕೆ ಆಗುತ್ತೆ. ಇವತ್ತು ಕೂಡ 50 ಅಭ್ಯರ್ಥಿಗಳನ್ನ ವಿಚಾರಣೆ ಮಾಡ್ತಾರೆ. ಬ್ರೇಕಿಂಗ್ ನ್ಯೂಸ್. ಟೋಟಲ್ 545 ಜನ, ಪ್ರತಿದಿನ 50 ಅಭ್ಯರ್ಥಿಗಳನ್ನ ಕರೆದಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ CID ಕಚೇರಿಯಲ್ಲಿ, ಟಾಲ್ಟನ್ ಭವನ್ CID ಕಚೇರಿಯಲ್ಲಿ. ಮೊನ್ನೆಯಿಂದ ಶುರುವಾಯಿತು. ಇವತ್ತು 50 ಅಂದರೆ 150 ಜನ ಆಗುತ್ತೆ. ಇವತ್ತಿಗೆ 50 ಅಭ್ಯರ್ಥಿಗಳನ್ನ ಇವತ್ತು ವಿಚಾರಣೆ ಕರೆದಿದ್ದಾರೆ CID ಅವರು. ಇದುವರೆಗೂ 100 ಮಂದಿ ನಿನ್ನೆ ತನಕ ವಿಚಾರಣೆ ಆಗಿದೆ. ಪ್ರಾಥಮಿಕ ಹೇಳಿಕೆಯನ್ನು ಅವರವರಿಂದ ದಾಖಲು ಮಾಡ್ಕೊಳ್ತಿದ್ದಾರೆ CIDನವರು. ಎಲ್ಲೋ ಯಾವುದೋ ಒಂದು ಹುಕ್ ಸಿಗುತ್ತೆ, ಆ ಹುಕ್ ಹಿಡಿದ ತಕ್ಷಣ ಸ್ಟ್ರಾಂಗ್ ಆಗಿ ಸಿಗುತ್ತೆ, ಅಲ್ಲಿಂದ ನೆಟ್ವರ್ಕ್ ಬಿಲ್ಡಪ್ ಆಗುತ್ತೆ. ಆಗ ಅದರ ಹಿಂದಿರುವಂಥ ದೊಡ್ಡ ಶಕ್ತಿ ಸಿಗಾಕತ್ತಾರೆ. PSI ನೇಮಕಾತಿ ಹಗರಣದ ಬಗ್ಗೆ DG ಮಾಹಿತಿ ಕೊಟ್ಟರು. 20 ದಿನದ ವಿಚಾರಣೆಯಲ್ಲಿ ಎವಿಡೆನ್ಸ್ ಸಿಕ್ಕಿದೆ ಎಂದರು. ಸೆಲೆಕ್ಟ್ ಆಗಿರಲಿ ಅಥವಾ ಆಗದೇ ಇರಲಿ, ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ತೀವಿ ಎಂದರು. ಬ್ರೇಕಿಂಗ್ ನ್ಯೂಸ್. ಇದು ಈ ಹಗರಣದ ಬಗ್ಗೆ DG ಡೈರೆಕ್ಟರ್ ಜನರಲ್ ಕೊಟ್ಟಿರುವಂಥ ಮಾಹಿತಿ. 20 ದಿನದ ವಿಚಾರಣೆಯಲ್ಲಿ ಎವಿಡೆನ್ಸ್ ಸಿಕ್ಕಿದೆ ನಮಗೆ, ಸೆಲೆಕ್ಟ್ ಆಗಿರಲಿ ಅಥವಾ ಆಗದೇ ಇರಲಿ, ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ತೀವಿ ಎಂದರು DG. ಎಕ್ಸಾಮ್ ಸೆಂಟರ್ನಲ್ಲಿ ನಂಬಿಕೆ ದ್ರೋಹ ಆಗಿದೆ, ಯಾರನ್ನು ಸುಮ್ಮನೆ ಬಿಡಲ್ಲ ನಾವು, ಗ್ಯಾರಂಟಿ ಕ್ರಮ ತೆಗೆದುಕೊಳ್ತೀವಿ, ಮುಲಾಜಿಲ್ದೆ ನಿನ್ನೆ ಕೂಡ ಅರೆಸ್ಟ್ ಮಾಡಿದ್ದೀವಿ ಎಂದರು DGP ಪ್ರವೀಣ್ ಸೂದ್. ಈ ನೇಮಕಾತಿ ಬಗ್ಗೆ ನಾನು ತಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ತೀನಿ. ಇವತ್ತು ಮೊಟ್ಟ ಮೊದಲಾಗಿ ನಾನು ಹೇಳ್ತಾ ಇದ್ದೀನಿ, 545 ಲಿಸ್ಟ್ ಅನೌನ್ಸ್ ಆಗಿದೆ. ಅದರಲ್ಲಿ ಯಾವುದು ಏನು ಹಗರಣ ಅಥವಾ ಸ್ಕ್ಯಾಮ್ ಥರ ಇಲ್ಲ. ನಮಗೆ ಕಂಡು ಬಂದಿದೆ,
ನಮಗೆ ಕಂಡು ಬಂದಿದೆ, ನಮ್ಮ ಗೃಹ ಸಚಿವರಿಗೆ ಕಂಡು ಬಂದಿದೆ, ಸ್ವಲ್ಪ ಇರ್ರೆಗ್ಯುಲಾರಿಟೀಸ್ ಅನಿಸ್ತಾ ಇದ್ದಾವೆ. ಇಂಕ್ವೈರಿ ಮಾಡಿದ್ದೀವಿ. ಇಂಕ್ವೈರಿ ಮಾಡಿದ ನಂತರ ನಮ್ಮ ಗಮನಕ್ಕೆ ಯಾವಾಗ ಒಂದು ಕ್ಲಿಯರ್ ಆಗಿ ಎವಿಡೆನ್ಸ್ ಇರಬೇಕು. ನಾವು ಅಂತೆ ಮೇಲೆ ಹೇಳೋಕ್ಕಾಗಲ್ಲ. ಯಾವ ದಿವಸ ನಮಗೆ ಒಂದು ಎವಿಡೆನ್ಸ್ ಸಿಕ್ಕಿದೆ, ಹೌದು ಆನ್ಸರ್ ಶೀಟ್ ಮ್ಯಾನಿಪುಲೇಷನ್ ಆಗಿದೆ, ತಮ್ಮೆಲ್ಲರಿಗೆ ಗೊತ್ತಿದೆ. ಉದಾಹರಣೆಯಾಗಿ 20 ಆನ್ಸರ್ಸ್ ಮಾಡಿ ಫಸ್ಟ್ ಶೀಟಲ್ಲಿ 100 ಆನ್ಸರ್ ಆಗಿದ್ದಾವೆ, ಸೆಕೆಂಡ್ ಶೀಟಲ್ಲಿ 20 ಆಗಿದ್ದಾವೆ. ಯಾವ ದಿವಸ ಆ ಎವಿಡೆನ್ಸ್ ಸಬೂತ್ ನಮ್ಮ ಕೈಗೆ ಸಿಕ್ಕಿದೆ, ಒಂದು ದಿವಸ ವೇಟ್ ಮಾಡಿದೆ, 1 ಗಂಟೆ ವೇಟ್ ಮಾಡಿದೆ, ನಾವು FIR ತಗೊಂಡಿದ್ದೀವಿ. FIR ತಗೊಂಡ ಮೇಲೆ ತಾವು ಆಗಲೇ ನೋಡಿದ್ದೀರಿ 5-6 ಮಂದಿ ಅರೆಸ್ಟ್ ಆದರು, ನಿನ್ನೆ ಕೂಡ ಅರೆಸ್ಟ್ ಆದರು. ಇನ್ನು ಕೆಲವು ಇದ್ರ ಬಗ್ಗೆ ಇವತ್ತಿನ ಅಪ್ಡೇಟ್ಸ್ ಏನಾಗ್ತಾ ಇದೆ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನನ್ನ ಸಹೋದ್ಯೋಗಿ ಕೆಲವೇ ಕ್ಷಣದಲ್ಲಿ ಜಾಯಿನ್ ಆಗ್ತಾರೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ. ಬ್ಯಾಕ್ PSI ಪರೀಕ್ಷೆಯ ಅಕ್ರಮ ಗೋಲ್ಮಾಲ್ ಬಯಲಾಯಿತು. ಪ್ರತಿನಿತ್ಯ 50 ಜನರನ್ನ ಕರೆಸಿಗೆ ಎಂಕ್ವೈರಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಒಂದು ವಾರ ಹುಡುಕ್ತಾ ಇದ್ದಾರೆ ಅವ್ರಿನ್ನೂ ಸಿಕ್ಕಿಲ್ಲ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇವಾಗ ಏನೇನಾಗ್ತಿದೆ ಕೇಳೋಣ. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್, ಇವತ್ತೇನೇನು ಅಪ್ಡೇಟ್ ನಿರೀಕ್ಷೆ ಮಾಡ್ಬೋದು, ಏನೇನು ನಡೀತಿದೆ ಅಲ್ಲಿ? ನಾಗರಾಜು, PSI ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿರುವಂತಹ ಬಹಳ ಗಂಭೀರವಾಗಿ ತೆಗೆದುಕೊಂಡು ಈಗ CID ಅಧಿಕಾರಿಗಳು 545 ಮಂದಿ ಏನು ಲಿಸ್ಟ್ ಅಲ್ಲಿ ಇದ್ರು ಅವರೆಲ್ಲರೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ಕೂಡ 50 ಮಂದಿಯನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 2 ದಿನಗಳಲ್ಲಿ 100 ಮಂದಿ ಅಭ್ಯರ್ಥಿಗಳೇನಿದ್ರು ಅವರ ವಿಚಾರಣೆಯನ್ನ ಮಾಡಿರುವಂತದ್ದು. ಇವತ್ತು ಕೂಡ 50 ಮಂದಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವರು ವಿಚಾರಣೆಗೆ ಬರಬೇಕಾದ್ರೆ ಕಾರ್ಬನ್ ಶೀಟ್ ಜೊತೆಗೆ ಆರ್ ಟಿಕೆಟ್ ಅನ್ನ ತರಬೇಕು ಅಂತ ಹೇಳಿ ಈಗಾಗಲೇ ಅವರು ಕೂಡ ಸೂಚನೆ ಕೊಟ್ಟಿರುವಂತದ್ದು. 10 ಗಂಟೆ ಬಳಿಕ ಅವರೆಲ್ಲರೂ ಕೂಡ ಸಂಜೆ ಅವರು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಕಾರ್ಬನ್ ಶೀಟ್ಗೂ ಮತ್ತೆ ಆ ಉತ್ತರ ಪತ್ರಿಕೆಗೆ ಟಿಕ್ ಮಾರ್ಕ್ಗೂ ಇಂಕ್ ಮಾರ್ಕ್ ಏನಿದೆ ಅದೆಲ್ಲ ಕೂಡ ತಾಳೆ ಮಾಡಿದಂತಹ ಸಂದರ್ಭದಲ್ಲಿ ಅವೆಲ್ಲ ಕೂಡ ಕರೆಕ್ಟ್ ಆಗಿದ್ರೆ ಮಾತ್ರ ಅಂತವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ. ಒಂದು ವೇಳೆ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ನಿಶ್ಚಿತ ಅಂತ ಕೂಡ ಈಗ DG ಪ್ರವೀಣ್ ಸೌದ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟರು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಈ ಒಂದು ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲ ಮೇಲೆ ಕೂಡ ಕ್ರಮ ಕೈಗೊಳ್ತೀವಿ. ಇದು ಪ್ರಮುಖವಾಗಿ ಅವ್ರು ಹೇಳಿದ್ದೇನೆಂದ್ರೆ ಎಕ್ಸಾಮ್ ಸೆಂಟರ್ ಮ್ಯಾನಿಪುಲೇಷನ್ ಆಗಿರುವಂತಹ ಸಂದರ್ಭದಲ್ಲಿ ಅಲ್ಲೆಲ್ಲ ಕೂಡ ಆ ನಂಬಿಕೆ ದ್ರೋಹ ಆಗಿದೆ. ಅದರಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅವರನ್ನ ಸುಮ್ಮನೆ ಬಿಡೋದಿಲ್ಲ. ಜೊತೆಗೆ ಈ ಒಂದು ಇದರಲ್ಲಿ ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಜೊತೆಗೆ ಯಾರು ಇದರಲ್ಲಿ ಮೋಸ ವಂಚನೆ ನಡೆದಿದೆ ಅಂತ ಅಭ್ಯರ್ಥಿಗಳು ಒಂದು ವೇಳೆ ಯಾರಾದರೂ ಸಿಕ್ಕಿಬಿದ್ದಲ್ಲಿ ಅವರು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಆ ಎಕ್ಸಾಮ್ಗಳಲ್ಲಿ ಅವ್ರಿಗೆ ಅವಕಾಶ ಇರೋದಿಲ್ಲ. ಆ ರೀತಿ ನಾವು ಕ್ರಮವನ್ನ ಕೈಗೊಳ್ತೀವಿ, ಅದ್ರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅಂತ ಕೂಡ DG ಅವರು ಎಚ್ಚರಿಕೆಯನ್ನ ಕೊಟ್ಟರು. ಜೊತೆಗೆ ಪ್ರಾಮಾಣಿಕತೆಯಿಂದ ಒಂದು ವೇಳೆ ಏನಾದರೂ PSI ಪರೀಕ್ಷೆಯನ್ನ ಬರೆದ ನೇಮಕ ಅಭ್ಯರ್ಥಿಗಳಿದ್ದಾರೆ ಅಂತವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಒಂದಾದ್ರೆ ಉಳಿದ ಯಾರು ಲಿಸ್ಟ್ ಅಲ್ಲಿ ಇರಲಿ ಅಥವಾ ಲಿಸ್ಟ್ ಅಲ್ಲಿ ಇಲ್ಲದೇ ಇರುವಂತಹ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅಂತವರೆಲ್ಲ ಕೂಡ ನಾವು ವಿಚಾರಣೆಯನ್ನ ಮಾಡ್ತೀವಿ. ಪರೀಕ್ಷೆಯಲ್ಲಿ ಜೊತೆಗೆ ಇಂತಹ ಒಂದು ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಏನೇನೋ ಸಮಸ್ಯೆಗಳಾಗಿದೆ, ಮೇಲ್ವಿಚಾರಕರು ಯಾರಿದ್ರು, ಎಕ್ಸಾಮ್ ಸೆಂಟರ್ ನಲ್ಲಿ ಇಷ್ಟು ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು, ಈ 3 ಹಂತಗಳಲ್ಲಿ ನಾವು ಈ ರೀತಿ ತನಿಖೆಯನ್ನ ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಈ ಒಂದು PSI ಬಹಳ 20 ವರ್ಷಗಳಿಂದಲೂ ಕೂಡ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಈ ರೀತಿಯ ಒಂದು ನಂಬಿಕೆ ದ್ರೋಹ ಆಗಿರೋದ್ರಲ್ಲಿ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡು ಒಂದು ವೇಳೆ ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತವರ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಮತ್ತೆ ನಾಳೆ ಕೂಡ CID ಯಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ ಹರೀಶ್ ನಾಗರಾಜ್. ಒಂದು ವೇಳೆ ಯಾರು ಆ ಒಂದು ವಿಚಾರಣೆ ಹಂತದಲ್ಲಿ ಯಾರು ಸರಿಯಾದ ದಾಖಲೆಗಳನ್ನ ಕೊಡೋದಿಲ್ಲ, ವಿಚಾರಣೆ ಹಂತದಲ್ಲಿ ಸರಿಯಾಗಿ ಹೇಳಿಕೆಗಳನ್ನ ಕೊಡಲ್ಲ ಅಂತವರ ನಿಗಾವನ್ನ ವಹಿಸಿ ಅವರನ್ನ ಮತ್ತೆ ವಿಚಾರಣೆಯನ್ನ ಮಾಡ್ತಾರೆ ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿನ ಮಾಡೋದಕ್ಕೆ. ನ್ಯೂಸ್ ಮುಂದುವರಿಯುತ್ತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಇವತ್ತು ನಾಳೆ ನಾಳಿದ್ದು ಅಂದರೆ ಈ ವೀಕೆಂಡು ನಿಮ್ಮ ಫ್ಯಾಮಿಲಿ ಜೊತೆ ಕಳೆಯೋದಕ್ಕೆ ಒಂದು ಒಳ್ಳೆ ಜಾಗ. ಅಲ್ಲಿ ನಿಮ್ಗೆ ಇಷ್ಟವಾಗಿರೋ ತಿನಿಸಿರುತ್ತೆ, ನೀವು ಸ್ಪರ್ಧೆಗೆ ಅವಕಾಶ ಇರುತ್ತೆ, ಬಹುಮಾನ ಕೂಡ ಗೆಲ್ಬೋದಾಗಿದೆ. ನ್ಯೂಸ್ 18 ಕನ್ನಡ ಆಯೋಜಿಸಿರುವ ಆಹಾರ ಮೇಳ. ಸ್ನೇಹಿತರು ಬನ್ನಿ, ಕುಟುಂಬಸ್ಥರು ಬನ್ನಿ, ನಿಮ್ಗೆ ಇಷ್ಟವಾದ ಖಾದ್ಯಗಳನ್ನು ಸವಿರಿ, ಸ್ಪರ್ಧೆಗಳಲ್ಲಿ ಭಾಗವಹಿಸಿ. ಪ್ರತಿಯೊಬ್ಬರಿಗೂ ಕೂಡ ಕೊಡುಗೆ ಇರುತ್ತೆ. ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಕೂಡ. ಮಹಿಳೆಯರಿಗೆ ಅಡುಗೆ ಸ್ಪರ್ಧೆ ಇದೆ, 3 ದಿನಗಳ ಕಾಲ ನಡೆಯುತ್ತೆ. ನೃತ್ಯ ಸ್ಪರ್ಧೆ, ಗೀತಗಾಯನ ಸ್ಪರ್ಧೆ, ಮಕ್ಕಳಿಗೆ ಬೆಂಕಿ ಇಲ್ಲದೆ ಅಡುಗೆ ಮಾಡೋ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಎಲ್ಲ ಇರುತ್ತೆ ಇವತ್ತು ನಾಳೆ ನಾಳಿದ್ದು. ಸ್ಪೆಷಲ್ ಏನಪ್ಪ ಅಂದರೆ ಏಪ್ರಿಲ್ 24ನೇ ತಾರೀಕು ಸಂಜೆ 7 ಗಂಟೆಗೆ ವಿಜೇಂದ್ರ ಮತ್ತು ತಂಡದವರಿಂದ ಡಾಕ್ಟರ್ ರಾಜ್ಕುಮಾರ್ ಸಂಗೀತ ಸಂಜೆ ಕೂಡ ಏರ್ಪಡಿಸಲಾಗಿದೆ. ಶಾಪಿಂಗ್ ಕೂಡ ಮಾಡ್ಬೋದು. ಇವತ್ತಿಂದ 3 ದಿನಗಳ ಕಾಲ ಬೆಂಗಳೂರಿನ RT ನಗರದ HMT ಮೈದಾನದಲ್ಲಿ ನ್ಯೂಸ್ 18 ಕನ್ನಡ ಆಯೋಜಿಸಿರುವ ಆಹಾರ ಮೇಳ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ನಾವು ಬರ್ತೀವಿ, ನೀವು ಜಾಯ್ನ್ ಆಗಿ. ಮಿಸ್ ಮಾಡಿಬಿಡಿ, ಹಾಗಿದ್ರೆ ನಾವಲ್ಲೇ ಭೇಟಿ ಮಾಡೋಣ. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.
ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ, ನಾನು ನಿಮ್ಮ ಸಿಹಿ ಕೈ ಚಂದ್ರು. ಇದೇ ತಿಂಗಳು 22, 23, 24 RT ನಗರದ HMT ಗ್ರೌಂಡ್ಸ್ ಅಲ್ಲಿ ನ್ಯೂಸ್ 18 ಆಹಾರ ಮೇಳ ನಡೆಯುತ್ತಿದೆ. ನಾನು ಅಡಿಗೆ ಸ್ಪರ್ಧೆಗೆ ಒಬ್ಬ ತೀರ್ಪುಗಾರನಾಗಿ ಬರ್ತಾ ಇದ್ದೀನಿ. ನೀವೆಲ್ಲ ಬನ್ನಿ, ಅಡಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ರುಚಿಯಾದ ಅಡಿಗೆಗಳನ್ನ ಮಾಡಿ. ಯಾರು ಈ ಅಡಿಗೆ ಸ್ಪರ್ಧೆಯಲ್ಲಿ ಗೆಲ್ತಾರೋ ಅವರಿಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಕೂಡ ಸಿಗುತ್ತೆ. ಇನ್ಯಾಕ್ ತಡ ಮಾಡ್ತೀರಾ? ಬನ್ನಿ, ಅಡಿಗೆ ಮಾಡಿ ನಾನು ನೀವು ಎಲ್ಲ ಸೇರಿ ತಿನ್ನೋಣ, ಮಜಾ ಮಾಡೋಣ. ಸತ್ಪುಷ್ಟಿ ಮಲ್ಟಿಗ್ರೇನ್ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಪ್ರೆಸೆಂಟ್ಸ್ ನ್ಯೂಸ್ 18 ಕನ್ನಡ ಆಹಾರ ಮೇಳ.